ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ನಾನು ಯೂಟ್ಯೂಬ್ ಚಾನಲನ್ನು ಚಾಲೂ ಮಾಡ್ತಾಯಿದ್ದೆ ಅಂತೇಳಿ. ಅದನ್ನು ನೋಡಿದ್ದು ಭಾಳ ಕಡಿಮೆ ಜನ. ಆದರೆ ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಕಂಟಿನ್ಯೂ ಫೋನ್ ಬರತ್ತಾವು. ಒಂದು 30-40 ಜನ ನೋಡಿದ ತಕ್ಷಣ ಒಂದು 10ರಿಂದ 12 ಜನ ಕಾಲ್ ಮಾಡಿದ್ದೀರಿ. ಏನಂತೇಳಿ, ನೆಕ್ಸ್ಟ್ SSC-GD ಎಕ್ಸಾಮ್ ಯಾವಾಗ ಅಂಥೇಳಿ. ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಐತೆ ಅಂತ ಅನ್ಕೋತೀನಿ. ಯಾಕಂದರೆ ಬಹಳಷ್ಟು ಜನ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾವಾಗ ನಡಿಬೇಕಾಗಿತ್ತು, ಬಟ್ ಅದು ಯಾವುದೋ ಕಾರಣದಿಂದಾಗಿ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂಥೇಳಿ. ಏಪ್ರಿಲ್ ಮೇ ಅಂತ ಕೊಟ್ಟಿದ್ದಾರೆ ಟೆಂಪ್ರರಲ್ಲಿ. ಏನು ಕನ್ಫರ್ಮ್ ಅಂತಿಲ್ಲ. ಇನ್ನು ಕನ್ಫರ್ಮ್ ಡೇಟ್ ಇದುವರೆಗೆ SSC-ದವ್ರು ಕನ್ಫರ್ಮ್ ಕೊಟ್ಟಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು ನಿಮಗೆ. ಏನಂದ್ರೆ, ಎಕ್ಸಾಮ್ ಬಗ್ಗೆ ನೀವು ಯಾವಾಗೈತೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದ್ರ ಬದಲಿ ನಿಮಗೆ ಒಂದು ಅವಕಾಶ ಸಿಕ್ಕತಿ ಓದ್ಕೊಳ್ಳೋಕಂತ ಯಾಕೆ ಓದಬಾರ್ದು? ಎಕ್ಸಾಮ್ ಸಲುವಾಗಿ ನೀವು ಎಷ್ಟು ತಲೆ ಕೆಡಿಸ್ಕೊಳ್ತಿರಲ್ಲ, ಈಗ ಯಾವಾಗ ಬರ್ತೈತಿ, ಯಾವಾಗಿಡ್ಬೋದು ಅಂಥೇಳಿ ನಿಮಗೀಗ ಅವಕಾಶ ಸಿಕ್ಕತಿ, ಒಂದು ಒಳ್ಳೆಯ ಅವಕಾಶ. ಎಕ್ಸಾಮ್ ಮುಗೋದಿಂದ ಅನ್ನಕ್ಕೆ ಹೋಗ್ಬಿಡ್ರಿ ಇನ್ನೊಂದು ವಾರ ಟೈಮಿಂಗ್ ಸಿಕ್ಕಿದ್ರೆ ಆ ಸಬ್ಜೆಕ್ಟ್ ಕವರ್ ಮಾಡ್ಕೊತಿದ್ದೆ, ಇನ್ನೊಂದು ವಾರ ಟೈಮಿಂಗ್ ಸಿಕ್ಕಿದ್ರೆ ಈ ಸಬ್ಜೆಕ್ಟ್ ಕವರ್ ಮಾಡ್ಕೊದ್ದೆ ಅಂತ ಅನ್ನೋಕ್ಕಿಂತ ಮುಂಚೆ ಇವಾಗ ನಿಮಗೆ ಅವಕಾಶ ಐತಿ. ನೀವು ನಿಮ್ಮಷ್ಟಕ್ಕೆ ನೀವು ಅನ್ಕೊಳ್ರಿ, ಇನ್ನೊಂದು 20ರಿಂದ 25 ದಿನ ಬಿಟ್ಟು ಎಕ್ಸಾಮ್ ಐತೆ ಅಂತ ಅನ್ಕೊಂಡು ನೀವು ಸ್ಟಡಿ ಮಾಡ್ಕೊರಿ. ಭಾಳ ನಿಮಗೊಂದು ಒಳ್ಳೆ ಗೋಲ್ಡನ್ ಆಫರ್ ಇದ್ದಂಗಿದೆ ಎಕ್ಸಾಮ್ ಮುಂದಿರೋದು. ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ನಿಮಗೆ ಡೇಟ್ ಕನ್ಫರ್ಮ್ ಆದ ತಕ್ಷಣ ಬಹಳಷ್ಟು ಯೂಟ್ಯೂಬರ್ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ನಿಮಗೆ ನೋಟಿಫಿಕೇಷನ್ ಬರ್ತಾವೆ ಯಾವಾಗಿಂದ ಸ್ಟಾರ್ಟ್ ಆಗ್ತಾವೆ ಅಂತೇಳಿ. ಅಲ್ಲಿವರೆಗೂ ನೀವು ಸಾಧ್ಯದಷ್ಟು ನಿಮಗೀಗ ಆಲ್ರೆಡಿ ಯಾವುದು ನೀವು ಸಬ್ಜೆಕ್ಟ್ ಕಲ್ತಿದ್ದೀರಿ ಅಂದ್ರೆ, ಈಗ ಎಕ್ಸಾಂಪಲ್ ಮ್ಯಾಥ್ಸ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಅದ್ರೊಳಗೆ ನಿಮಗೆ ಯಾವ ಬರ್ತಾವೋ ಅವನ್ನು ರಿಪೀಟ್ ಮಾಡ್ಕೊತ ಯಾವುದು ನಿಮಗೆ ಟಫ್ ಆಗತ್ತೈತಿ, ಯಾವುದು ಸಬ್ಜೆಕ್ಟ್ ನಿಮಗೆ ಟಫ್ ಆಗತ್ತೈತಿ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಕೊಡಿರಿ. GK ಮತ್ತು ಇಂಗ್ಲೀಷ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಗ್ರಾಮರ್ ಇರ್ತೈತಿ, GK ಜನರಲ್ ನಾಲೆಜ್, ಎಲ್ಲಿಂದ ಕ್ವಶನ್ ಬರ್ತೈತಿ ಗೊತ್ತಾಗಂಗಿಲ್ಲ. ಆದರೆ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿದ್ದು ಯಾವುದಂದ್ರೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ. ಇವೆರಡು ವಿಷಯ. ಯಾಕಂದ್ರೆ ಇದ್ರೊಳಗೆ ಫಿಕ್ಸ್ ಇರ್ತೈತಿ. ಇದ್ರಾಗ ಸಬ್ಜೆಕ್ಟ್ಗಳು, ಲೆಸನ್ಗಳ ಲಿಮಿಟೇಷನ್ ಇರ್ತೈತಿ, ಲಿಮಿಟ್ ಒಳಗೆ ಇರ್ತಾವೆ. GK ಎಲ್ಲಿಂದ ತೆಗೆದಾನು ಗೊತ್ತಾಗಂಗಿಲ್ಲ. ಗ್ರಾಮರು ಲಿಮಿಟ್ ಇರ್ತೈತಿ ಇಂಗ್ಲೀಷ್, ಆದರೂ ನಿಮಗೆ ಸ್ವಲ್ಪ ಹಾರ್ಡ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಅದನ್ನ ಹೇಳಾತಿದ್ದೆ. ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಏನದಾವು ಪರ್ಫೆಕ್ಟ್ ಆಗ್ರಿ. ಏನು 20ಕ್ಕೆ 20 ನೀವು ಕರೆಕ್ಟ್ ಆನ್ಸರ್ ಮಾಡೋ ಲೆವೆಲಿಗೆ ಪರ್ಫೆಕ್ಟ್ ಆದ್ರೆ ಭಾಳ ನಿಮಗೆ ಒಳ್ಳೆಯದು. ಸ್ಕೋರ್ ಅವ ಎರಡು ಸಬ್ಜೆಕ್ಟ್ ಸ್ಕೋರ್ ಮಾಡೋದು, ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ. ಇಂಗ್ಲೀಷ ನಂತರ ಇದು GK ಏನೈತಿ, ಇವು ಸ್ಕೋರಿನ ಸಬ್ಜೆಕ್ಟ್ ಅಲ್ಲ. ಸ್ಕೋರ್ ಮಾಡುವಂಥ ಸಬ್ಜೆಕ್ಟ್ ಯಾವಂದ್ರೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ. ಯಾವ ವಿಷಯ ನಿಮಗೆ ಸಂಬಂಧಿಸಿರೋದಿಲ್ಲ, ಯಾವ ವಿಷಯ ನಿಮಗೆ ಸಂಬಂಧಪಟ್ಟಾಗಿ ನಿಮಗೆ ತಿಳಿದಿಲ್ಲ ಅದನ್ನು ಯೂಟ್ಯೂಬ್ದೊಳಗೆ ನೋಡ್ಕೋರಿ. ಯಾವಾಗ ನೀವು ಕೋಚಿಂಗ್ ಸೆಂಟ್ರ್ಗಳೊಳಗಿದ್ರೆ ಅಲ್ಲಿ ತಿಳ್ಕೊರಿ. ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ನಿಮ್ಗೆ ಬರ್ತಿಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರ ಆ ಸಬ್ಜೆಕ್ಟ್ ಅವ್ರಿಗೆ ಬರ್ತಿತ್ತಂದ್ರೆ ಅವ್ರ ಕಡೆಯಿಂದ ತಿಳ್ಕೊರಿ. ಯಾಕಂದರೆ ಕಲಿಯೋದಕ್ಕೇನು ವಯಸ್ಸು ಇರೋದಿಲ್ಲ, ಹೆಚ್ಚು ಕಡಿಮೆ ಅಂತಲೂ ಇರೋದಿಲ್ಲ. ಕೇಳಬೇಕು ಕೇಳಬಾರ್ದು ಅಂತ ಮುಜುಗರ ಪಡ್ಕೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪಾಯಿಂಟ್ ಒಳಗೆ ಸರ್ವಿಸಿಂದ ದೂರ ಉಳ್ಯಾರ ಭಾಳಷ್ಟು ಜನ ಲಾಸ್ಟ್ ಫೈನಲಲ್ಲಿ. ಆವಾಗ ಮರುಗೋಕ್ಕಿಂತ ಇವಾಗ ನಿಮಗೆ ಒಳ್ಳೆಯ ಅವಕಾಶ ಐತೆ ಸ್ಕೋರ್ ಮಾಡ್ಕೊಳ್ಳೋಕೆ. ವೇಕೆನ್ಸಿನೂ ಹೆಚ್ಚಾಗ್ತಾವಂತ ಹೇಳ್ತಾ ಇದ್ದಾರೆ. ಅದರ ನ್ಯೂಸ್ ಪೇಪರ್ ಒಳಗದು ಬರತೈತಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈಗೇನೈತಿ, ವೇಕೆನ್ಸಿ ಎಟ್ ಎ ಟೈಮ್ ಲಾಸ್ಟ್ ಟೈಮ್ ಆದರೂ ಹೋಗಿ ವೇಕೆನ್ಸಿ ಹೆಚ್ಚಾಗ್ಬೋದು. ಯಾಕಂದ್ರೆ ಒಂದು ಸತಿ ಆಲ್ರೆಡಿ ಹಿಂಗೆ ಮುಂಚೆ ಆಗೈತಿ. ಲಾಸ್ಟ್ ಫೈನಲ್ ಮೆರಿಟ್ ಬಿಡೋ ಟೈಮ್ ಒಳಗೆ ವೇಕೆನ್ಸಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅಂಥ ಟೈಮ್ ಒಳಗೆ ಯಾವಾಗಾದರೂ ಹೆಚ್ಚಾಗ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸದ್ಯದ ಮಟ್ಟಿಗೆ ಏನೈತಿ ಎಕ್ಸಾಮ್ ಬಗ್ಗೆ ಅಷ್ಟು ಫೋಕಸ್ ಕೊಡಿರಿ. ಎಕ್ಸಾಮ್ ಬಗ್ಗೆ ಏನು ಯಾವ ಥರ ಪ್ರಿಪೇರ್ ಆಗಬೇಕು, ಆಲ್ರೆಡಿ ನೀವು ಪ್ರಿಪೇರ್ ಆಗಿದ್ದೀರಿ, ತಯಾರಿ ನಡೆಸಿದ್ದೀರಿ, ಇನ್ನೂ ಚಲೋಂತಾಗಿ ತಯಾರಿ ಮಾಡಿರಿ. ಅವಕಾಶ ನಿಮ್ಗೆ ಒಳ್ಳೆಯ ಅವಕಾಶ ಸಿಕ್ಕತಿ. ಯಾಕಂದ್ರೆ ಟೈಮಿಂಗ್ ಎಕ್ಸಾಮ್ ಮುಗೋದಿಂದ ನಿಮಗೆ ಎಷ್ಟು ಅನ್ಕೊಂತ ಬರ್ತೀರಿ ನೀವು. ಎಕ್ಸಾಮ್ ಬರ್ತಾಗ ಇನ್ನೊಂದಿಷ್ಟು ದಿನ ನನಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಸ್ಟಡಿ ಮಾಡ್ಕೋಬೋದಿತ್ತಂತೆ. ಆದರೆ
ನಾಳೆ ಅನ್ನೋಕ್ಕಿಂತ ಮುಂಚೆ ಇವಾಗ ಅವಕಾಶ ಸಿಕ್ಕತ್ತೆ ಅದನ್ನು ಉಪಯೋಗ ಮಾಡ್ಕೊರಿ. ಎಕ್ಸಾಮ್ ಬಂದ ತಕ್ಷಣ ನೋಟಿಫಿಕೇಷನ್ ಬಂತು, ಡೇಟ್ ಫಿಕ್ಸ್ ಆಯಿತು. ಪ್ರತಿಯೊಬ್ಬರು ಯೂಟ್ಯೂಬ್ರು ಏನದಾರ ವಿಡಿಯೋ ಮಾಡಿ ಹಾಕ್ತಾರೆ. ನಾನು ಹಾಕ್ತೀನಿ. ನೋಟಿಫಿಕೇಷನ್ ಒನ್ ಟೈಮ್ ನೋಡ್ಕೊತ ಇರಷ್ಟೇ. ಅದ್ರ ಜಾಸ್ತಿ ವಿಷಯ ಕಲಿಯೋದಕ್ಕೆ ಪ್ರಯತ್ನ ಪಡ್ರಿ. ಈಗ ಇನ್ನು ಟೈಮಿಂಗ್ ನಿಮಗೆ ಐತೆ. ನೋಟಿಫಿಕೇಷನ್ ಬಂದ ತಕ್ಷಣ ಏನು ನೀವು ಎಕ್ಸಾಮ್ ಡೇಟ್ ಫಿಕ್ಸ್ ಆದಿಂದ ಹೇಳಿದಿಂದ ಆವಾಗ ನೀವು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ರಂತಾಗ ಅದಕ್ಕಿಂತ ಮುಂಚೆ ನಿಮ್ಮಷ್ಟಕ್ಕೆ ನೀವರ ಕವರ್ ಮಾಡ್ಕೊರಿ ನಿಮ್ಮ ಸಬ್ಜೆಕ್ಟ್ಗಳು. ಓಕೆ ದೋಸ್ತು, ಬಾಯ್.